ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ವಾಟ್ಸ್ಆಪ್ ಅಲ್ಲಿ ಕಾರ್ಡ್ ಆಪ್ಷನ್ ಹೇಗೆ ಯೂಸ್ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ಹೋಗಬೇಡಿ. ಅದೇ ರೀತಿ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟು ವಾಟ್ಸಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಆದಮೇಲೆ ಗ್ರೂಪ್ ಅಥವಾ ಚಾಟ್ನ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಇಲ್ಲೊಂದು ನಮ್ಮ ಕಾಲೇಜ್ ಗ್ರೂಪ್ ಇದೆ. ಸೊ ಈ ಕಾಲೇಜ್ ಗ್ರೂಪಲ್ಲಿ ಹಲವಾರು PDF ಚಾರ್ಟ್ಸ್ ಎಲ್ಲ ಮಾಡಿದ್ದೀವಿ. ಸೊ ಇವಾಗ ಸ್ಟಾರ್ಟ್ ಆಪ್ಷನ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಒಂದು ಫೈಲ್ನ ಸೆಲೆಕ್ಟ್ ಮಾಡ್ತೀನಿ. ಯಾವುದಪ್ಪ ಅಂದರೆ ಜಸ್ಟ್ ಇಲ್ಲೊಂದು PDF ಬಿಟ್ಟಿದ್ದಾರೆ. ಸೊ ಈ PDF ನನಗೆ ಸ್ಪಾಟಲ್ಲೇ ಸಿಗಬೇಕು, ಅಂದರೆ ನನಗೆ ಬೇಕಾದಾಗ ಸಿಗಬೇಕು, ಹೀಗೆ ಹುಡುಕ್ತಾ ಕುಂದ್ರಬಾರ್ದು ನಾನು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಆಪ್ಷನ್ನ ಎಲ್ಲೋಯ್ತಪ್ಪ ಅದು, ಸೊ ಇಲ್ಲೇ ಇದೆ. ಸೊ ಇದ್ರ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ 2 ಸೆಕೆಂಡ್ಸು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಟಾಪಲ್ಲಿ ಸ್ಟಾರ್ ಆಪ್ಷನ್ ಕಾಣಿಸುತ್ತೆ ನಿಮಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಸೊ ಇವಾಗ ಈ ಮೆಸೇಜ್ ಸ್ಟಾರ್ಟ್ ಅಂತ ಆಗುತ್ತೆ. ಸೊ ಇವಾಗ ಈ ಮೆಸೇಜನ್ನು ನಾವು ಸ್ಪಾಟಲ್ಲಿ ಎಲ್ಲಪ್ಪ ನೋಡೋದಂದರೆ, ಸೊ ಇಲ್ಲಿ ನೀವು ಬ್ಯಾಕಲ್ಲಿ ಬಂದು, ಸೊ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಮೇಲೆ 3 ಡಾಟ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ಇಲ್ಲಿ ನಿಮಗೆ ಮೇಲಿಂದ 5ನೇ ಆಪ್ಷನ್ನು ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಯಾವ ಫೈಲು ಅಥವಾ ಮೆಸೇಜು, ಚಾರ್ಟ್ಸು, ಫೋಟೋಸು ಯಾವುದನ್ನು ಈ ರೀತಿ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಅಂತ ಕೊಡ್ತೀರಲ್ವಾ, ಸೊ ಅದು ಇಲ್ಲಿ ನಿಮಗೆ ಈಸಿಯಾಗಿ ನಾವು ಅದನ್ನು ಕ್ಯಾಚ್ ಮಾಡ್ಕೋಬೋದು. ಸೊ ತುಂಬ ಚಾರ್ಟ್ಸು ಮೆಸೇಜ್ ಮಾಡಿರ್ತೀವಲ್ವಾ, ಸೊ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಟೈಮು ಫೈಲ್ಸ್ನ ಹುಡ್ಕಬೇಕು ಅಂದರೆ. ಸೊ ಹಾಗಾಗಿ ಈ ರೀತಿಯಾಗಿ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿರೋ ಚಾರ್ಟ್ಸ್ನ ಈ ರೀತಿಯಾಗಿ ನಾವು ಸ್ಟಾರ್ ಆಪ್ಷನಲ್ಲಿ ಹಾಕಿ ಸೇವ್ ಮಾಡ್ಕೋಬೋದು. ಸೊ ಐ ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಿಗುವ. ಬಾಯ್.